ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಮತ್ತು ಇಲ್ಲಿ ಇಲ್ಲಿ ಸೆಲೆಕ್ಟ್ ಆಗ್ಬೋದು ಎನ್ನುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ 2026ನೇ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ಸೆಕೆಂಡ್ ಲಿಸ್ಟು 12ನೇ ಜೂನ್ 2026ರಂದು ಬಿಡುಗಡೆ ಆಗಿರುತ್ತದೆ. ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ತಾವುಗಳು ಒಮ್ಮೆ ನೋಡ್ತಾ ಹೋದರೆ ತಾವು ಇಲ್ಲಿ ಸೆಲೆಕ್ಷನ್ ಯಾವ ರೀತಿ ಆಗಿದೆ ಅಂತ ತಿಳಿಸ್ತೀನಿ ತಮಗೆ. ಇಲ್ಲಿ ಮೊದಲಿಗೆ ಏನು ಮಾಡಬೇಕು ತಾವು ಅಂದರೆ ಈ ಲಿಸ್ಟ್ ಏನು ಕೊಟ್ಟಿದ್ದಾರಲ್ಲ ಆ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಚೆಕ್ ಮಾಡಿ. ಮೊದಲನೇದಾಗಿ ಏನು ಮಾಹಿತಿ ಅಂದರೆ, ಮೊದಲು ಅವರು ಆಯ್ಕೆ ಪಟ್ಟಿ ಇದೆಯಲ್ಲ ಅಲ್ಲಿ ಸ್ವಲ್ಪ ತಾವು ನೋಡ್ತಾ ಹೋಗಿ ಜಿಲ್ಲಾವಾರು. ನಾನು ಎಕ್ಸಾಂಪಲ್ ಮೊದಲಿಗೆ ಇಲ್ಲಿ ಬಾಗಲಕೋಟೆ ಇದೆ, ಆ ಬಾಗಲಕೋಟೆ ಲಿಸ್ಟು ತಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ರ್ಯಾಂಕ್ ನೋಡಿರಿ ಫಸ್ಟು. ಅದು ಆದಮೇಲೆ ನೇಟಿವ್ ಡಿಸ್ಟಿಕ್, ನೇಟಿವ್ ತಾಲೂಕು, ಇಲ್ಲಿ ಅಲೋಟೆಡ್ ಕ್ಯಾಟಗರಿ ಅಂತಿದೆ ನೋಡಿ. ಇಲ್ಲಿ ತಾವುಗಳು ಗಮನಿಸಬೇಕು. ಇಲ್ಲಿ ಏನು ಅಂದರೆ 2A ಅಂತಿದೆ ಮತ್ತು 3AF ಅಂತಿದೆ. 2AM ಅಂದರೆ ಇದು ಬಾಲಕ ಆಗುತ್ತದೆ 2A ಕಾಸ್ಟಲ್ಲಿ. ಅದೇ ರೀತಿಯಾಗಿ 3AF ಅಂದರೆ ಇದು 3A ಫಿಮೇಲ್ ಬಾಲಕಿ, ನಾನ್ ಲೋಕಲ್ ಕೋಟಾ ಅಂತಿದೆ ನೋಡಿ. ಮೇಲ್ಗಡೆ ಕೂಡ ನಾನ್ ಲೋಕಲ್ ಇದೆ, ಕೆಳಗಡೆನೂ ಎರಡನೇದು ಇದೆಯಲ್ಲ ನಾನ್ ಲೋಕಲ್ ಅಂತಿದೆ. ಇವರ ರ್ಯಾಂಕನ್ನು ನೋಡ್ಬೇಕು ತಾವು 476 ಇದೆ. ಸೆಕೆಂಡ್ ಒನ್ ನೋಡಿರಿ 1004 ಇದೆ, ಅಂದರೆ 1004 ಇದೆ. ಅಂದರೆ ಹೊರಗಿನ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇರುತ್ತೆ. ಇವರು ಈ ತಾಲೂಕಿಗೆ ಸೆಲೆಕ್ಟ್ ಆಗಿದ್ದಾರೆ ನೋಡಿ. ಅಲ್ಲಿ ಇವರು ನೇಟಿವ್ ತಾಲೂಕು ಬೀಳಿಗೆ ಇದೆ, ಸೆಲೆಕ್ಟ್ ಆದಂಥ ನೋಡ್ತಾ ಹೋದಾಗ ಇಲ್ಲಿ ಬಾಗಲಕೋಟೆ ಇದೆ ಅಂದರೆ ಡಿಸ್ಟಿಕ್ಕು. ಇಲ್ಲಿ ಆಯ್ಕೆ ಆಗಿರುವಂಥದ್ದು ಯಾವುದು ಅಂದರೆ ಇಲ್ಲಿ ನೋಡ್ತಾ ಹೋಗಿ ಮೇಲ್ಗಡೆ ಕೊಟ್ಟಿದ್ದಾರೆ ಶಾಲೆಯ ಹೆಸರು. ಇಲ್ಲಿ ABVRS ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ ಹಳಗಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಬೇರೆ ತಾಲೂಕಿನಿಂದ ಇವರು ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ನಾನ್ ಲೋಕಲ್ ಅಂತ ನಾನು ಆಗಲೇ ಹೇಳಿದೆ 25% ಮೀಸಲಾತಿ ಇರುತ್ತದೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಹೊರಗಿನ ತಾಲೂಕಿನ ವಿದ್ಯಾರ್ಥಿಗಳು ನಿಮ್ಮ ತಾಲೂಕಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅವರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅಂತ ಅರ್ಥ. ಹಾಗಾಗಿ ಈ ಸೀಟುಗಳು ತಮಗೆ ಸ್ವಂತ ತಾಲೂಕಿನವರಿಗೆ ಅವಕಾಶ ಇರುವುದಿಲ್ಲ. ಆದರೆ ಮತ್ತೆ ಇವರೇನಾದರೂ ಅಡ್ಮಿಷನ್ ಮಾಡದೆ ಹೋದರೆ ಹೊರಗಿನ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಸಿಗುತ್ತದೆ ಅಂತ ತಾವು ತಿಳ್ಕೊಬೇಕಾಗುತ್ತದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ, ಮೊದಲನೇದಾಗಿ ನಾನ್ ಲೋಕಲ್ ಕೋಟಾದಡಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಅವ್ರು ಅಡ್ಮಿಷನ್ ಮಾಡದೇ ಇದ್ದರೆ ನಾನ್ ಲೋಕಲ್ದವ್ರನ್ನೇ ಮತ್ತೆ ಸೆಲೆಕ್ಟ್ ಮಾಡ್ತಾರೆ. ಅದು ಕೂಡ ರ್ಯಾಂಕಿಂಗ್ ಆಧಾರದ ಮೇಲೆ ಮತ್ತು ಅವ್ರ ಮೀಸಲಾತಿ ಆಧಾರದ ಮೇಲೆ. ಇನ್ನು ಲೋಕಲ್ ಕೋಟಾದಡಿಯಲ್ಲಿ ಆಯ್ಕೆ ಆಗಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ ಯಾವುದು ಅಂದರೆ ಲೋಕಲ್ ಕೋಟಾ ಅಂತಿದೆ ನೋಡಿ, 3BF ಅಂತಿದೆ. ಅದೇ ರೀತಿಯಾಗಿ STM ಅಂತಿದೆ. ಇವೆಲ್ಲವೂ ಕೂಡ ಏನು ಅಂದರೆ ಇವರು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಾಗಿದ್ದಾರೆ. ಸೊ ಇವರು ಆಯ್ಕೆ ಆಗಿದ್ದಾರೆ. ಒಂದು ವೇಳೆ ಇವರು ಅಡ್ಮಿಷನ್ ಮಾಡದೆ ಹೋದಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಮತ್ತು ಥರ್ಡ್ ಲಿಸ್ಟಲ್ಲಿ ಬರ್ಬೋದು, ಅಥವಾ ಫೋರ್ತ್ ಲಿಸ್ಟಲ್ಲಿ ಕೂಡ ಇವ್ರ ಹೆಸರು ಬರ್ಬೋದು. ಯಾಕಂದರೆ ಸ್ವಲ್ಪ ಒಂದಿಷ್ಟು ಗೊಂದಲಗಳಿದ್ದಾವೆ. ಏನು ಅಂದರೆ ಥರ್ಡ್ ಲಿಸ್ಟು ಏನು ಡೈರೆಕ್ಟ್ ವಿಶೇಷ ವರ್ಗದವರಿಗೆ ಬಿಡ್ತಾರಾ ಲಿಸ್ಟನ್ನು, ಅಥವಾ ಇಲ್ಲಿ ಇಬ್ಬರಿಗೂ ಸೇರಿ ಲಿಸ್ಟನ್ನು ಬಿಡ್ತಾರೆ ಅಂತ ನೋಡಬೇಕಾಗಿದೆ. ಯಾಕಂದ್ರೆ ಕಳೆದ ಬಾರಿ ಥರ್ಡ್ ಲಿಸ್ಟ್ನಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು. ಸೊ ಹಾಗಾದರೆ ಇಲ್ಲಿ ವಿಶೇಷ ವರ್ಗದವರು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, S3FA ಅಂತಿದೆ, S2FE ಅಂತಿದೆ, S1FE ಅಂತಿದೆ. ಅಲ್ಲಿ ಇವೆಲ್ಲವೂ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳು. ಇವರು ನಾನ್ ಲೋಕಲ್ ಕೋಟಾದಡಿ ಆಯ್ಕೆ ಆಗಿದ್ದಾರೆ. ಇವರ ರ್ಯಾಂಕನ್ನು ನೋಡ್ತಾ ಹೋದರೆ ಬಹಳ ದೂರ ಇದೆ, ಆದರೂ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಯಾಕಂದರೆ ನಾನ್ ಲೋಕಲ್ ಕೋಟಾದಡಿಯಲ್ಲಿ ಅವರ ರ್ಯಾಂಕ್ ಜೊತೆಗೆ ಅವರು ಪಡೆದುಕೊಂಡಂತಹ ಅಂಕಗಳು ಹಾಗೂ ಅವರ ಮೀಸಲಾತಿಯನ್ನು ಕೂಡ ಇಲ್ಲಿ ಪರಿಗಣಿಸಲಾಗ್ತದೆ. ಸೊ ಇಲ್ಲಿ ಈ ರೀತಿಯಾದಂತಹ ಒಂದು ಆಪ್ಷನ್ಸ್ಗಳು, ಅವಕಾಶಗಳು ವಿದ್ಯಾರ್ಥಿಗಳಿಗೆ ಇದ್ದಾವೆ ಇಲ್ಲಿ. ಸೊ ಇಲ್ಲಿ ನೀವು ನಿಮ್ಮ ಕಾಸ್ಟು ಮತ್ತು ನೀವು ಯಾವ ತಾಲೂಕಿನವ್ರು ಅದರಿ, ಅಲ್ಲಿ ಎಷ್ಟು ಶಾಲೆಗಳಿದಾವೆ ಅದನ್ನು ಕೂಡ ತಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಶಾಲೆ ಒಂದೇ ಇತ್ತು ಅಂದರೆ, ಒಂದು ಗರ್ಲ್ಸ್ ಸ್ಕೂಲ್ ಇತ್ತು ಅಂದರೆ ಬಾಯ್ಸ್ಗೆ ಆ ತಾಲೂಕಿನಲ್ಲಿ ಸೆಲೆಕ್ಷನ್ ಅವಕಾಶನೇ ಇರೋದಿಲ್ಲ. ಏನಿದ್ರು ತಾವು ಔಟ್ ಆಫ್ ತಾಲೂಕಿನಲ್ಲಿ ನಾನ್ ಲೋಕಲ್ ಕೋಟಾದಡಿ ಆಯ್ಕೆ ಆಗಬೇಕಾಗುತ್ತೆ. ಆದರೆ ನಾನ್ ಲೋಕಲ್ ಕೋಟಾದಡಿ ಆಯ್ಕೆ ಆಗಬೇಕು ಅಂದರೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿರಬೇಕು. ಇಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು. ಅಂದಾದರೆ ತಮ್ಮದು ಸೆಲೆಕ್ಷನ್ ಆಗುತ್ತದೆ. ಅದು ಕೂಡ ಮೀಸಲಾತಿ ಕೂಡ ಇರಬೇಕಾಗುತ್ತೆ ಇಲ್ಲಿ. ಅಲ್ಲಿ ಆ ಶಾಲೆಯಲ್ಲಿ ಆ ಕ್ಯಾಟಗರಿ ಅವರಿಗೆ ಅಲ್ಲಿ ಸೀಟುಗಳಿದ್ದರೆ ಮಾತ್ರ ಸೆಲೆಕ್ಷನ್ ಆಗುತ್ತದೆ. ಈ ರೀತಿ ಸ್ವಲ್ಪ ಒಂದಿಷ್ಟು ಇಲ್ಲಿ ಟ್ವಿಸ್ಟ್ಗಳು ಅದಾವಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿ ಈ ಥರ್ಡ್ ಲಿಸ್ಟಲ್ಲಿ ನಮ್ಮ ಆಯ್ಕೆ ಆಗುತ್ತಾ ಇಲ್ವ ನಮ್ಮ ಮಗಂದು ಅಥವಾ ಮಗಂತ ಭಾಳಷ್ಟು ಪೋಷಕರು ಕೇಳ್ತಾ ಇದ್ರಿ. ತಾವೇನು ಮಾಡಬೇಕು, ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ನೋಡಿರಿ. ಈ ಸೆಕೆಂಡ್ ಲಿಸ್ಟನ್ನು ನೋಡ್ತಾ ಹೋಗಿ, ಈ ಲಿಸ್ಟಲ್ಲಿ ನಿಮ್ಮ ಇಲ್ಲಿ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಅವರು.
ಅಂದರೆ ನಿಮ್ಮ ಮಗ ಅಥವಾ ಮಗಳ ರ್ಯಾಂಕ್ ಎಷ್ಟು ನೋಡ್ಕೊಡ್ರಿ. ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ರ್ಯಾಂಕ್ ಎಷ್ಟು ನೋಡ್ರಿ. ಮೊದಲನೇದಾಗಿ ನಿಮ್ಮ ತಾಲೂಕಿನ ಶಾಲೆಗಳನ್ನು ನೋಡಬೇಕು ನೀವು. ಎಷ್ಟು ಶಾಲೆಗಳು ನಿಮ್ಮ ಸ್ವಂತ ತಾಲೂಕಿನಲ್ಲಿ ಇದ್ದಾವೆ, ಅದರಲ್ಲಿ ನಿಮ್ಮ ಕಾಸ್ಟ್ಗೆ ಸಂಬಂಧಪಟ್ಟಂಥ ಸೀಟುಗಳ ಸಂಖ್ಯೆ ಎಷ್ಟು ಅದಾವೆ ನೋಡ್ಕೋಬೇಕಲ್ಲಿ. ಅದರ ಮೇಲೆ ಸೆಲೆಕ್ಷನ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳ್ಬೋದು. ಮೇನ್ ರ್ಯಾಂಕಿಂಗ್ ನೋಡಿರಿ, ಯಾಕಂದರೆ ರ್ಯಾಂಕಿಂಗ್ ಚೆನ್ನಾಗಿತ್ತು ಅಂದರೆ ಆ ತಾಲೂಕಿನಲ್ಲಿ ನಿಮ್ಮ ಕಾಸ್ಟ್ ಸೀಟುಗಳು ಅದಾವೆ ಅಂದರೆ ಅವ್ರು ಅಡ್ಮಿಷನ್ ಮಾಡದೆ ಹೋದರೆ ನಿಮಗೆ ಸಿಗುತ್ತೆ. ಅವ್ರು ಅಡ್ಮಿಷನ್ ಮಾಡಿದರೆ ನಿಮ್ಗೆ ಆಪ್ಷನ್ ಸಿಗೋದಿಲ್ಲ. ಇದನ್ನು ತಾವು ಗಮನಿಸಬೇಕಾಗುತ್ತದೆ. ಇನ್ನು ಅದರೊಂದಿಗೆ ಇನ್ನು ಥರ್ಡ್ ರೌಂಡಲ್ಲಿ ವಿಶೇಷ ವರ್ಗದವ್ರಿಗೆ ಅವಕಾಶ ಕೊಟ್ಟರು ಅಂದರೆ ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ವಿಶೇಷ ವರ್ಗದವ್ರು ಅಂದರೆ ಏನು ಒಂದೇ ಕಾಸ್ಟ್ ಬರುತ್ತಾ ಅಥವಾ ಎಲ್ಲ ಕಾಸ್ಟ್ ಬರುತ್ತಾ ಅಂತ. ವಿಶೇಷ ವರ್ಗದ ವಿದ್ಯಾರ್ಥಿಗಳು ಎಲ್ಲ ಕಾಸ್ಟ್ನಲ್ಲಿ ಇರ್ತಾರೆ. ನಾನು ಆಗಲೇ ಹೇಳಿದಾಗೆ ಅಲೆಮಾರಿಯವರು ಎಲ್ಲ ಕಾಸ್ಟ್ನಲ್ಲಿ ಇರ್ತಾರೆ, ಅಥವಾ ಅಲೆಮಾರಿ ಅವರು ಕೆಲವು ಸಾರಿ ಏನಾಗುತ್ತೆ ಒಂದು ಕಾಸ್ಟ್ನಲ್ಲಿ ಬರ್ಬೋದು, ಇನ್ನು ಕೆಲವು ಸಾರಿ ಇಲ್ಲಿ ಯೋಜನಾ ನಿರಾಶ್ರಿತರು ಎಲ್ಲ ಕಾಸ್ಟಲ್ಲಿ ಬರ್ತಾರೆ. ಮಾಜಿ ಸೈನಿಕರು ಮಕ್ಕಳು ಅವರು ಕೂಡ ಎಲ್ಲ ಕಾಸ್ಟ್ಗಳಲ್ಲಿ ಇದ್ದೇ ಇರ್ತಾರೆ. ಮತ್ತು ಇಲ್ಲಿ ಬಾಲ ಕಾರ್ಮಿಕರಾಗಿರ್ಬೋದು, ಮತ್ತು ಇಲ್ಲಿ ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಇಲ್ಲಿ ಏನು ಈ ವಿಶೇಷಚೇತನರು ಅಥವಾ ಅಂಗವಿಕಲ ವಿದ್ಯಾರ್ಥಿಗಳು ಅವರೆಲ್ಲೂ ಎಲ್ಲ ಕಾಸ್ಟಲ್ಲಿ ಇದ್ದೇ ಇರ್ತಾರೆ. ಅವರು ಇಲ್ಲಿ ಆಯ್ಕೆ ಆಗಬಹುದು ಅವ್ರದ್ದು ರ್ಯಾಂಕಿಂಗ್ ಆಧಾರದ ಮೇಲೆ. ಅದರಲ್ಲಿ ಕೂಡ ಸ್ವಲ್ಪ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಮತ್ತು ಅವರು ಯಾವ ಕಾಸ್ಟ್ನವರು ಅನ್ನೋದನ್ನು ನೋಡಬೇಕಾಗುತ್ತೆ. ಅಲ್ಲಿ ಆ ಶಾಲೆಯಲ್ಲಿ ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಮೀಸಲಿದೆಯೋ ಅವರಲ್ಲಿ ವಿಶೇಷ ವರ್ಗದವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೊ 3ನೇ ಸುತ್ತಿನಲ್ಲಿ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ. ನೀವುಗಳು ಏನು ಮಾಡಿ ಅಂದರೆ ಮೇನ್ ನಿಮ್ಮ ಮಗ ಅಥವಾ ಮಗಳ ಸೆಲೆಕ್ಷನ್ ಆಗುತ್ತಾ ಇಲ್ವಾ ಅನ್ನೋದನ್ನು ಈ ಆಧಾರ ಮೇಲೆ ನೋಡ್ಕೊಳ್ಬೇಕು. ಮೊದಲನೇದಾಗಿ ನಿಮ್ಮ ತಾಲೂಕಿನಲ್ಲಿರುವ ಶಾಲೆಗಳು, ಅಲ್ಲಿ ಎಷ್ಟು ಶಾಲೆಗಳದಾವೆ, ಈಗೇನು ಲಿಸ್ಟ್ ಬಿಟ್ಟಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡ್ಕೊರಿ. ಅದರಲ್ಲಿ ನಿಮ್ಮದು ಲೋಕಲ್ ಕೋಟಾನ ನಾನ್ ಲೋಕಲನ್ನು ನೋಡ್ಕೊಡ್ರಿ. ಮೊದಲ ಆಪ್ಷನ್ ನೀವು ಲೋಕಲ್ ಕೋಟಾ ನೋಡ್ಕೊಡ್ರಿ, ಯಾಕಂದರೆ ಔಟ್ ಆಫ್ ತಾಲೂಕಿಗೆ ನಾನ್ ಲೋಕಲ್ ತೊಗೊಳ್ತಾರೆ. ಆದರೆ ನಿಮ್ಮ ಅಂಕಗಳು ಜಾಸ್ತಿ ಇರಬೇಕಾಗುತ್ತೆ. ನಿಮ್ಮ ಅಂಕಗಳನ್ನು ನೋಡ್ಕೊರಿ, ರ್ಯಾಂಕಿಂಗ್ ನೋಡಿಕೊಂಡು ಥರ್ಡ್ ರೌಂಡ್ ಆಗುತ್ತಾ ಇಲ್ವ ಅಂತ ನೀವು ತಿಳ್ಕೊಬೋದಾಗಿದೆ. ಮತ್ತು ಇನ್ನು 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ನೋಡ್ರಿ 12ನೇ ಜೂನ್ 2026ಕ್ಕೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ವಾರ ಇಲ್ಲಿ ಅಂದಾಜು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವರಿಗೆ ಟೈಮ್ ಕೊಡ್ತಾರೆ. ಯಾಕಂದ್ರೆ ನಾನು ಹೇಳಿದ್ಮೇಲೆ ಸೂಕ್ತವಾದ ದಾಖಲೆಗಳನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ದಾಖಲೆಗಳಿರ್ತಾವೆ. ಆದರೆ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಯವರು ಒಂದು ಲಿಸ್ಟ್ ಕೊಡ್ತಾರೆ. ನಾನು ಈಗಾಗಲೇ ಬಿಟ್ಟಿದ್ದೀನಿ ಆ ವಿಡಿಯೋನ, ಹಿಂದಿನ ವಿಡಿಯೋಗಳು ನೋಡ್ಬೋದು ನೀವು. ಏನಂದರೆ ಇಲ್ಲಿ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಲಿಸ್ಟ್ ಕೊಡ್ತಾರೆ ಅವರು. ಆ ದಾಖಲೆಗಳನ್ನು ತೆಗೆದುಕೊಂಡು ತಾವು ಏನು ಮಾಡಬೇಕು, ಅಲ್ಲಿ ಹೋಗಿ ಆ ಶಾಲೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಒಂದು ವಾರ. ಮತ್ತು ಕೆಲವು ಸಾರಿ ಏನಾಗುತ್ತೆ ಅಂದರೆ ಯಾಕೆ ಒಂದು ವಾರ ಕೊಡ್ತಾರೆ ಅಂದರೆ, ಯಾರಾದರೂ ಅಡ್ಮಿಷನ್ ಮಾಡದೆ ಹೋದರೆ ಆ ಎಲ್ಲ ಲಿಸ್ಟ್ ಮಾಡಬೇಕಾಗತ್ತೆ ಮತ್ತೆ ಅವರು, ಆ ಶಾಲೆಯವರು ಮತ್ತೆ ಅವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕಳಿಸ್ಬೇಕಾಗುತ್ತೆ. ತದನಂತರ ಅಲ್ಲಿಂದ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರಿಗೆ ಹೋಗ್ತದೆ. ಅವ್ರು ಮತ್ತೆ ಸರ್ಕಾರದಿಂದ ಇನ್ನೊಂದು ಆದೇಶ ಬಂತು ಅಂದರೆ ಥರ್ಡ್ ರೌಂಡ್ ಲಿಸ್ಟನ್ನು ಬಿಡಿ ಅಂದಾಗ ಅವ್ರು ಮತ್ತೆ ಎಕ್ಸಾಮಿನೇಷನ್ ಅಥಾರಿಟಿಯವ್ರು ಮತ್ತೊಂದು ಲಿಸ್ಟನ್ನು ಬಿಡ್ತಾರೆ. ಈ ರೀತಿ ಇರುತ್ತೆ ಇದು ಪ್ರೊಸೆಸ್ಸು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ನಿಯರ್ ಆಗಿ ಒಂದು 21-22ನೇ ದಿನಾಂಕದ ಒಳಗಾಗಿ ಬರ್ಬೋದೇನೋ ಅಂತಹ ಒಂದು ಆಸೆ ಇರುತ್ತೆ ನನಗೂ ಕೂಡ, ಅಷ್ಟರೊಳಗಾಗಿ ಆಗ್ಬೋದು ಅಂತ. ಯಾಕಂದರೆ ಇಲ್ಲಿ 12ನೇ ತಾರೀಕಿಂದ ಒಂದು ವಾರ 19ನೇ ದಿನಾಂಕದವರೆಗೆ ಆಗ್ಬೋದು. ಮುಂದೆ ಒಂದು 2-3 ದಿನಗಳು ಸ್ವಲ್ಪ ಫಾಸ್ಟಾಗಿ ಪ್ರೊಸೆಸ್ ನಡೀತು ಅಂದರೆ ಆಗಬಹುದು. ಏನಾದರೂ ತಡ ಮಾಡ್ತಾ ಹೋದರೆ ಮತ್ತೆ ಜೂನ್ 25ರವರೆಗೂ ಹೋಗ್ಬೋದು. ನಾನು ಕೂಡ ಡೈಲಿ ಮಾಹಿತಿಯನ್ನು ತಿಳ್ಕೊಳ್ತಾ ಇರ್ತೀನಿ. ಸೊ ವಿದ್ಯಾರ್ಥಿಗಳು, ನೀವು ಪೋಷಕರು ಇಲ್ಲಿ ಥರ್ಡ್ ರೌಂಡಲ್ಲಿ ಸೆಲೆಕ್ಷನ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ತಾವು ಈ ರೀತಿ ಚೆಕ್ ಮಾಡಿಕೊಡ್ರಿ. ನಿಮ್ಮ ರ್ಯಾಂಕ್ ಆಗಿರ್ಬೋದು, ಪಡ್ಕೊಂಡ ಅಂಕಗಳು, ನೇಟಿವ್ ತಾಲೂಕು, ನೇಟಿವ್ ಡಿಸ್ಟಿಕ್ ಎಲ್ಲವನ್ನು ಚೆಕ್ ಮಾಡಿಕೊಡ್ರಿ. ಸೆಲೆಕ್ಷನ್ ಆಗಬಹುದು ಕೆಲವು ವಿದ್ಯಾರ್ಥಿಗಳದ್ದು, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲ್ಲ. ಅದರೊಂದಿಗೆ ನಾನ್ ಲೋಕಲ್ ಕೋಟಾದಡಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಬಹಳಷ್ಟು ಸೀಟುಗಳು ಖಾಲಿ ಉಳಿತಾವೆ. ಸೊ ಹಾಗಾಗಿ 4th ರೌಂಡಲ್ಲಿ ಕಡ್ಡಾಯವಾಗಿ, ಅಥವಾ ಥರ್ಡ್ ರೌಂಡಲ್ಲಿ ವಿಶೇಷ ವರ್ಗದವ್ರು ಕೊಟ್ಟರು ಅಂದರೆ 4th ರೌಂಡಲ್ಲಿ ಆಗುತ್ತೆ. ಇಲ್ಲ ಅಂದರೆ ಅವ್ರು ಎರಡೂ ಈ ಸಾರಿ ಏಕಕಾಲಕ್ಕೆ ಥರ್ಡ್ ರೌಂಡಲ್ಲಿ ಮುಕ್ತಾಯ ಮಾಡಿದ್ರು ಅಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ಅವಕಾಶ ಸಿಗ್ಬೋದು. ಸೊ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಾನು ನೋಡಿದಾಗೆ, ಇಲ್ಲಿ ಕಳೆದ ವರ್ಷ ನೋಡಿದ್ದೀನಿ, ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋದಿಲ್ಲ, ಅವ್ರಿಗೆ ಬೇಕಾದ ಶಾಲೆ ಸಿಕ್ಕಿರೋದಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ ಬಟ್ ಅಡ್ಮಿಷನ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಯಾರ್ಯಾರಿಗೆ ಅಡ್ಮಿಷನ್ ಮಾಡಬೇಕನ್ನೋ ಆಸೆ ಇದೆಯೋ, ನಿಮಗೆ ಅವಕಾಶಗಳದೋ ಸ್ವಲ್ಪ ಕಾಯಬೇಕು ಅಂತ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.